ಯಾಕೆ ಎಲ್ಲರೂ ಗಿಲ್ಲಿ ಜೊತೆ ಇರೋರೆಲ್ಲ ದೂರ ಆಗ್ತಿದ್ದಾರೆ? ಸೊ ಇವಾಗ ನೋಡ್ತಾ ಬಂದರೆ ಕಾವ್ಯ ಆಗಿರ್ಬೋದು, ರಘು ಆಗಿರ್ಬೋದು, ಆಮೇಲೆ ರಕ್ಷಿತಾ ಆಗಿರ್ಬೋದು, ಎಲ್ಲರೂ ಅವನ ವಿರುದ್ಧನೇ ನಿಲ್ತಿದ್ದಾರೆ. ಎಲ್ಲರೂ ಅವನ ವಿರುದ್ಧನೇ ನಿಂತಿದ್ದಾರೆ ಅಲ್ವಾ? ಬಟ್ ಇಲ್ಲಿ ಕಾವ್ಯ ನೋಡಿದ್ರೆ ಎಷ್ಟೋ ಸಲ ಅವನ್ನ ತಿದ್ದಿ ತಿದ್ದಿ ಒಂಥರ ತಿದ್ದಾಕೋದ್ಲಿ, ಅವನ ತಪ್ಪುಗಳನ್ನ ಏನೇನಿದೆ ಎಲ್ಲ ಹೇಳಕ್ಕೋದ್ಲು. ಆಮೇಲೆ ರಕ್ಷಿತಾ ಅವ್ರು ಯಾಕೆ ಇಷ್ಟೊಂದು ಗೇಮೇ ಚೇಂಜ್ ಆಗಿಬಿಡ್ತು. ಕಿಚ್ಚನ್ ಚಪ್ಪಾಳೆ ಬಂದ್ಮೇಲಂತೂ ಫುಲ್ಲಿ ಚೇಂಜ್. ಹೇಳೋದಕ್ಕೆ ಬೇಡ. ಯಾಕೆ ಈ ಥರ ಆಗ್ತಿದೆ? ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ನೋಡ್ತಾ ಹೋದರೆ ಅವಳ ಬಗ್ಗೆ ತುಂಬಾನೇ ಬೇರೆ ಬೇರೆ ಭಿನ್ನಾಭಿಪ್ರಾಯಗಳು ಬರ್ತಿದೆ. ಆಮೇಲೆ ಏನು ಅವರು ಫೇಕ್ ಆಗಿ ಆಡ್ತಿದ್ದಾರಾ ಅಥವಾ ಮುಖವಾಡ ಹಾಕೊಂಡು ಆಡ್ತಿದ್ದಾರಾ ಅಂತಾನೆ ಗೊತ್ತಾಗ್ತಿಲ್ಲ. ಸೊ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ಗಳನ್ನು ನೋಡಿರ್ಬೋದು. ರಕ್ಷಿತಾ ಫೇಕ್ ಆಗಿ ಆಡ್ತಿದ್ದಾಳೆ, ತುಂಬ ಚೇಂಜ್ ಆಗಿದ್ದಾಳೆ, ಕಿಚ್ಚನ್ ಚಪ್ಪಾಳೆ ಸಿಕ್ಕ ಮೇಲೆ ಅವಳಿಗೆ ಸೊಕ್ಕು ಬಂದಿದೆ ಅಂತ ಎಷ್ಟೋ ಪೋಸ್ಟ್ಗಳನ್ನು ನೀವು ನೋಡಿರ್ತೀರಾ. ಪಾಪ ಅವಳು ಕರಾವಳಿ ಪ್ರದೇಶದಿಂದ ಬಂದ ಹುಡುಗಿ, ತಾನು ಫಸ್ಟ್ ಯೂಟ್ಯೂಬರ್ ಆಗಿ ಅವ್ರ ಮನೆಯಲ್ಲೇ ಬಂದ ಹುಡುಗಿ. ಎಷ್ಟು ಚೆನ್ನಾಗಿ ಆಡ್ತಿದ್ಲು ನಿಜ ಹೇಳ್ಬೇಕಂದ್ರೆ. ತುಂಬ ಚೆನ್ನಾಗಿ ಆಡ್ತಿದ್ಲು ಮೊದಲು. ಆಮೇಲೆ ಇಷ್ಟೊಂದು ಚಿಕ್ಕ ವಯಸ್ಸಿನಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಿದ ಹುಡುಗಿ, ಚೆನ್ನಾಗಿ ಆಡ್ತಿರುವಂಥ ಹುಡುಗಿ, ಗೊತ್ತಿಲ್ಲ ಯಾಕೆ ಆಲ್ ಆಫ್ ಸಡನ್ ಈ ಥರ ಚೇಂಜ್ ಆದ್ಲು ಅಂತ. ಆಮೇಲೆ ಯಾರೋ ಸರಿ ಅನಿಸ್ತಿದ್ದಾರೆ, ಯಾರು ತಪ್ಪು ಅನಿಸ್ತಿದ್ದಾರೆ, ಮತ್ತೆ ಗಿಲ್ಲಿ ಕಾವ್ಯನ ಟಾರ್ಗೆಟ್ ಮಾಡಿ ಮಾಡ್ತಿದ್ದಾಳೆ, ಯಾಕೆ ಅಂತ ಗೊತ್ತಾಗ್ತಿಲ್ಲ ನಮಗೂ. ಅವಳು ಏನು ಸ್ಟ್ರಾಟಜಿ ಯೂಸ್ ಮಾಡ್ತಿದ್ದಾಳಾ ಅಥವಾ ಅವಳಿಗೆ ಗೇಮ್ ಅನಲೈಸ್ ಆಗ್ತಿಲ್ವಾ ಒಂದು ಗೊತ್ತಾಗ್ತಿಲ್ಲ. ಫಸ್ಟ್ ಲಾಸ್ಟ್ ಟೈಮ್ ನೋಡಿದರೆ ರಘುವನನ್ನ ನಾಮಿನೇಟ್ ಮಾಡಿದ್ಲು. ಆಮೇಲೆ ಇವ್ರು ವೀಕ್ ಇರೋ ಕಂಟೆಸ್ಟೆಂಟ್ನ ಸೇವ್ ಮಾಡಕ್ಕೆ ಹೋದ್ಲು. ಈ ಸಲ ನೋಡಿದರೆ ಗಿಲ್ಲಿ ಕಾವ್ಯನ ನಾಮಿನೇಟ್ ಮಾಡಿದ್ದಾಳೆ. ಅವರು ಚೆನ್ನಾಗಿ ಆಡ್ತಿಲ್ಲ, ವೀಕ್ ಇರೋರು ಇಬ್ಬರು, ಅವ್ರನ್ನ ಹೊರಗೆ ಕಳಿಸ್ಬೇಕು ಅನ್ನೋ ರೀತಿಯನ್ನೆಲ್ಲ ಹೇಳ್ತಿದ್ದಾಳೆ. ಯಾಕೆ ಸಡನ್ ಆಗಿ ಈ ಥರ ಚೇಂಜ್ ಆಗಿಬಿಟ್ಲಿ ಇವಳು ಅಂತ ಗೊತ್ತಾಗ್ತಿಲ್ಲ. ಆಮೇಲೆ ತುಂಬ ಇಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ನೋಡಿರ್ಬೋದು, ರಕ್ಷಿತಾ ಯಾಕೆ ಚೇಂಜ್ ಆದ್ಲು ಅಂತ ತುಂಬ ಹರಿದಾಡ್ತಿದೆ. ಹಾಗೆಯೇ ಗಿಲ್ಲಿ ಮತ್ತು ರಘು ಅವರು ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಂತ ವೀಕೆಂಡಲ್ಲಿ ಸುದೀಪ್ ಸರ್ ಅವರೇ ವಿಡಿಯೋ ಪ್ಲೇ ಮಾಡಿ ಚೆನ್ನಾಗಿ ಹೇಳಿದ್ರು ಅವ್ರಿಗೆ. ಆಮೇಲೆ ನಿಮ್ಮಿಬ್ಬರು ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತ ಹೇಳಿ ಡೈರೆಕ್ಟಾಗಿ ಅವರು, ಇಂಡೈರೆಕ್ಟ್ ಅಲ್ಲ ಡೈರೆಕ್ಟಾಗಿ ಹೇಳಿದ್ದಾರೆ ಸುದೀಪ್ ಸರ್, ಚೆನ್ನಾಗಿದೆ ನಿಮ್ಮಿಬ್ಬರು ಕಾಂಬಿನೇಷನ್ ಅನ್ನೋ ಥರ. ಬಟ್ ಆದರೂ ಯಾಕೆ ರಘು ಸರ್ ಕೂಡ ಇವಾಗ ಗಿಲ್ಲಿ ವಿರುದ್ಧ ನಿಂತಿರ್ತಿದ್ದಾರೆ. ಆಮೇಲೆ ರಘು ಮತ್ತು ಗಿಲ್ಲಿಯ ನಡುವೆ ಇರುವ ಸಣ್ಣ ಸಣ್ಣ ಚಿಕ್ಕ ಪುಟ್ಟ ಜಗಳಗಳನ್ನು ಗಿಲ್ಲಿಯವರು ಅಲ್ಲೇ ಸ್ಟಾಪ್ ಮಾಡಿ ಅವರು ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡ್ತಿದ್ದಾರೆ. ಬಟ್ ರಘು ಅವರು ಅದನ್ನು ಕ್ಯಾರಿ ಮಾಡ್ತಿದ್ದಾರೆ. ಆಮೇಲೆ ನಿನ್ನೆ ಸಹಿತ ನೀವು ವೀಕೆಂಡ್ ಇದನ್ನು ನೋಡಿರ್ಬೋದು ಎಪಿಸೋಡು, ಅದರಲ್ಲಿ ಗಿಲ್ಲಿ 2ನೇ ಸ್ಥಾನದಲ್ಲಿ ಯಾಕೆ ನಿಂದಿರಬಾರ್ದು ಅಂತ ಎಷ್ಟು ವಾದ ಮಾಡಿದ್ರು ಅವರು. ಅವನ್ನ ಬಿಟ್ಟು ಬೇರೆ ಯಾರ ಜೋಡಿನೂ ಅವರು ಕಂಪೇರ್ ಮಾಡ್ಕೊಳ್ಳಿಲ್ಲ. ಗಿಲ್ಲಿ ಯಾಕೆ, ಗಿಲ್ಲಿ ಕೆಲಸ ಮಾಡೋದಿಲ್ಲ, ಊಟ ತಟ್ಟೆ ಇಟ್ಕೊಂಡು ಬರ್ತಾನೆ, ಆಮೇಲೆ ಅವನು ತುಂಬ ಸೋಂಬೇರಿ, ಮಾತಾಡೋ ಮಾತಲ್ಲಿ ನಿಗಾ ಇರಲ್ಲ, ಆ ಥರ ಎಲ್ಲ ಮಾತಾಡಿದ್ರು ಅವ್ರು. ನೀನು ಇದು ನಿಜ ಆಗ್ಬೇಕಾದ್ರೆ ತುಂಬ ವಿಚಿತ್ರವಾಗಿ ವಿಶೇಷವಾಗಿ ಕಾಣ್ತಿದೆ. ನಿಜ ಬೇಕಂದ್ರೆ ರಘು ಅವರು ತುಂಬ ಇಂಟೆಲಿಜೆಂಟ್ ಆಗಿ ಆಟ ಆಡುವಂಥ ವ್ಯಕ್ತಿ, ಎಲ್ಲರನ್ನೂ ಹೇಗೆ ಸಂಭಾಳಿಸಿ ಮಾಡಬೇಕು ಅನ್ನೋವಂಥ ಗೊತ್ತಿರೋ ವ್ಯಕ್ತಿ. ಸಡನ್ ಆಗಿ ಈ ಥರ ಚೇಂಜ್ ಆಗ್ತಿದ್ದಾರೆ ಅಂದರೆ, 2 ಸಲ ಕ್ಯಾಪ್ಟನ್ಸಿ ಆಗಿದ್ದಾರೆ, 2 ಸಲನೇ ಎಷ್ಟು ಚೆನ್ನಾಗಿ ನಿಭಾಯಿಸಿದ್ದಾರೆ. ಸಡನ್ ಆಗಿ ಗೆಸ್ಟ್ ಬಂದು ಹೋದ ತಕ್ಷಣ ಅವರ ವೈಖರಿನೇ ಚೇಂಜ್ ಆಗಿಬಿಡ್ತು. ಆಮೇಲೆ ಈಗ ಸಡನ್ ಆಗಿ ಜಾನ್ವಿ ಅವರು ಎಲಿಮಿನೇಟ್ ಆದರು. ಜಾನ್ವಿ ಅವರು ಎಲಿಮಿನೇಟ್ ಆದ ತಕ್ಷಣ ಯಾರು ಯಾರ ನೆರಳಲ್ಲಿದ್ದಾರೆ ಅವರು ಬೇಗ ಎಲಿಮಿನೇಟ್ ಆಗಿ ಹೋಗ್ತಿದ್ದಾರೆ ಅನ್ನೋ ವಿಚಾರದಲ್ಲಿ ಅವ್ರು ಮೇ ಬಿ ಸ್ಟ್ರಕ್ ಆಗಿದ್ದಾರಾ ಅಂತ ನನಗನ್ಸುತ್ತೆ. ನಾವಿವಾಗ ಗಿಲ್ಲಿನ ಓನ್ಲಿ 1 ತಾಸು ಅಥವಾ 1.5 ತಾಸು, ಒಂದು ಹಾಫ್ ಆನ್ ಅವರ್, 1.5 ಅಥವಾ ಲೈವಲ್ಲಿ ಎಷ್ಟೇ ನೋಡಿದ್ರು ನಮಗೇನು ಅನಿಸುತ್ತೆ, ಓಕೆ ಗಿಲ್ಲಿ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾನೆ ಅಂತ ಅನಿಸುತ್ತೆ. ಬಟ್ ಅಲ್ಲಿರೋರಿಗೆ ಗಿಲ್ಲಿ ಮೇ ಬಿ ಇರಿಟೇಟ್ ಆಗ್ತಿರ್ಬೋದೇನೋ ಅಂತ ನನಗನ್ಸುತ್ತೆ. ಯಾಕಂದರೆ ಲಾಸ್ಟ್ ಟೈಮ್ ರಜತ್ ಅವ್ರು ಹೇಳಿರಲ್ಲ, ಗಿಲ್ಲಿ ನಾನು ಇನ್ನು ಹೊರಗಡೆ ನೋಡಿದಾಗ ನೀನು ಚೆನ್ನಾಗಿ ಆಡ್ತಿದ್ಯಾ ಅಂತ ಅನಿಸ್ತು, ಬಟ್ ನೀನು ಮನೆ ಒಳಗಡೆ ಬಂದಮೇಲೆ ಗೊತ್ತಾಯಿತು ತುಂಬ ಇರಿಟೇಷನ್ ನೀನು ಅಂತ. ಮೇ ಬಿ ಅಲ್ಲಿರೋರಿಗೆ ಅದು ಆ ಥರ ಫೀಲ್ ಆಗ್ತಿದೆ ಏನೋ. ಲಾಸ್ಟ್ ಟೈಮು ಇವ್ರು ಗೊತ್ತಾ, ಪ್ರತಾಪ್ ಮತ್ತು ಕಿರಿಕೀರ್ತಿ ಅವ್ರು ಇದ್ರಲ್ವಾ, ಅವಾಗ ಕಿರಿಕೀರ್ತಿ ಅವ್ರು ತಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಹೇಳಿದ್ದಾರೆ. ಕಿರಿಕೀರ್ತಿ ಏನು ಹೇಳಿದ್ದಾರೆ ಅಂದರೆ, ನಮಗೆ ಅಲ್ಲಿ ಒಳಗಿದ್ದಾಗ ಅವ್ನು ಮಾಡೋ ಬಿಹೇವಿಯರ್ ನಮಗೆ ಇರಿಟೇಟ್ ಆಗ್ತಿತ್ತು. ಬಟ್ ನಾವು ಹೊರಗಡೆ ಬಂದು ನೋಡಿದಾಗ, ಓ ಇದು ಇಷ್ಟು ಸಿಂಪಲ್ಲಾಗಿ ಕಾಣ್ತಿದೆಯಾ ಅಂತ ಅನಿಸ್ತಿತ್ತು ಅಂತ ಅವರೇ ಹೇಳಿದ್ದಾರೆ. ಮೇ ಬಿ ಗಿಲ್ಲಿನೂ ಮತ್ತು ರಘುಗೂ ಹಾಗೆ ಆಗಿರ್ಬೋದೇನೋ, ಅಥವಾ ಕಾವ್ಯಗೂ ಗಿಲ್ಲಿಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿದೆಯೇನೋ ಅಂತ ಅನಿಸ್ತಿದೆ. ಬಟ್ ಗಿಲ್ಲಿನ ನೋಡ್ತಾ ಹೋದರೆ ಎಷ್ಟು ಕನ್ವಿನ್ಸ್ ಮಾಡ್ತಾನೆ ಗೊತ್ತಾ, ಸಾರಿ ಸಡನ್ನಾಗಿ ಕೇಳ್ತಾನೆ, ಸಾರಿ, ಆಮೇಲೆ ಕನ್ವಿನ್ಸ್ ಮಾಡೋಕೆ ಹೋಗ್ತಾನೆ. ಬಟ್ ಅವನ ಥಾಟ್ಸ್ ಏನಿದೆಯಲ್ಲ ಸೂಪರ್ ಆಗಿದೆ ನಿಜ ಹೇಳ್ಬೇಕಂತಂದರೆ. ಎಲ್ಲನೂ ತುಂಬ ಚೆನ್ನಾಗಿ ಅನಲೈಸ್ ಮಾಡ್ತಾನೆ, ಎಲ್ಲರನ್ನೂ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಮಾತಾಡೋಕೆ ಹೋಗ್ತಾನೆ. ಅವ್ನ ಕಾಮಿಡಿನೂ ಸೆನ್ಸ್ ತುಂಬ ಸಖತ್ತಾಗಿದೆ. ಅವ್ನು ಎಲ್ಲದರಲ್ಲೂ ಓಕೆ. ಸ್ವಲ್ಪ ಸ್ವಲ್ಪ ಇರಿಟೇಷನ್ ಕಡಿಮೆ ಮಾಡಿದರೆ, ಎನಿಹೋ ಹಿ ಈಸ್ ಅ ಟಾಪ್ ಒನ್ ಮ್ಯಾನ್ ಶೋ. ಬಟ್ ಇತ್ತೀಚೆಗೆ ಸ್ವಲ್ಪ ಡಲ್ ಆಗ್ತಿದ್ದಾರೆ ಅಂತ ನನಗೂ ಅನಿಸಿದೆ. ಯಾಕಂದರೆ ಅವ್ನ ಜೊತೆ ಇರೋರೇ ಅವ್ನಿಗೆ ನಾಮಿನೇಷನ್ ಮಾಡ್ತಾ ಇರೋದ್ರಿಂದ, ಮತ್ತು ಅವ್ನ ಜೊತೆ ಇರೋರೇ ಅವನ್ನ ಬಿಟ್ಟು ಹೋಗ್ತಾ ಇರೋದ್ರಿಂದ ಅವ್ನಿಗೆ ಎಲ್ಲೋ ಅಲೋನ್ ಫೀಲ್ ಆಗ್ತಿದೆಯೇನೋ ಅಂತ ನಮಗನಿಸುತ್ತೆ. ಆಮೇಲೆ ಗಿಲ್ಲಿ ಕ್ವಾಟ್ಲೆ ಕೊಟ್ಟರೆ ಸ್ಟ್ರೇಟ್ ಅವೇ ಕೊಡ್ತಾನೆ ಅನ್ನೋದು ಮಾತ್ರ ಗೊತ್ತು. ಅದನ್ನು ಅಲ್ಲಿ ಮನೇಲಿ ಇದ್ಕೊಂಡು 24 ತಾಸು ಅನುಭವಿಸೋರಿಗೆ ಅದು ಗೊತ್ತಿರೋದು. ಆಮೇಲೆ ಕಾಲು ಎಳೆಯೋರಿಗೆ ಎಷ್ಟಂತ ಕಾಲು ಎಳೆಸ್ಕೊತಾರೆ ಹೇಳಿ, ಎಳೆದು ಎಳೆದು ಅವ್ರಿಗೆ ಬೇಜಾರಾಗುತ್ತಲ್ವಾ, ತಿರುಗಿ ಕೊಡೋತಾರೆ. ಮೇ ಬಿ ಅದೇ ಆಗ್ತಿರ್ಬೋದೇನೋ ರಘು ವಿಷಯದಲ್ಲಿ. ಮೇ ಬಿ ಅದೇ ರೀಸನ್ಗೆ ಅವರೆಲ್ಲ ಆ ಥರ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಹೊರಗಡೆ ಕಾಣೋರಿಗೆ ಅದು ಹಂಗೆ ಅನಿಸೋದಿಲ್ಲ.
ನೋಡೋಣ ಕಾವ್ಯ ಅವರು ಕೂಡ ಅವ್ನು ಮಾತಾಡೋ ಒಂದೊಂದು ವಿಷಯಕ್ಕೆ ಅವಳು ಸಿಟ್ಟಾಗ್ತಿದ್ದಾರೆ. ಹಾಗೇನೇ ರಘು ಅವರು ಕೂಡ ಯಾಕೋ ಡಿಟ್ಯಾಚ್ ಆಗ್ತಿದ್ದಾರೆ, ತುಂಬಾನೇ ಡಿಟ್ಯಾಚ್ ಆಗ್ತಿದ್ದಾರೆ. ಬಟ್ ಕಾವ್ಯ ಓಕೆ, ಅವಾಗವಾಗ ಓಕೆ ಇವನು ಹೀಗೆ ಅಂತ ಅವಳಿಗೆ ಅರ್ಥ ಆಗಿ ಅವಳು ವಾಪಸ್ ಬರ್ತಿದ್ದಾಳೆ. ಈಗ ರಕ್ಷಿತಾ, ಕಾವ್ಯ, ಆಮೇಲೆ ರಘು ಅಣ್ಣ, ಆಮೇಲೆ ಇನ್ನೂ ಸ್ವಲ್ಪ ಜನ ಅವನ್ನ ಅರ್ಥ ಮಾಡ್ಕೊಂಡವರು ಅವನ್ನೇ ವಿರುದ್ಧ ಮಾಡ್ತಿರೋದು ಮೇ ಬಿ ಇದೇ ರೀಸನ್. ಆಮೇಲೆ ನಿಮಗೇನು ಅನ್ಸುತ್ತೆ ಕಮೆಂಟ್ನ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.